ಪಾರ್ಲಿಮೆಂಟ್ ಅಲ್ಲಿ ವರ್ಷದಲ್ಲಿ 3 ಸೆಷನ್ಗಳನ್ನ ಮಾಡ್ಲಾಗತ್ತೆ. ಒಂದು ವಿಂಟರ್, ಸಮ್ಮರ್ ಮತ್ತೆ ಮಾನ್ಸೂನ್ ಸೆಷನ್. ಈಗ ಭಾರತದಲ್ಲಿ ಮಳೆಗಾಲ ಆಗಿರೋದ್ರಿಂದ ಮಾನ್ಸೂನ್ ಸೆಷನ್ ನಡೆಯುತ್ತೆ. ಈ ಒಂದು ಸೆಷನ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ತಯಾರಿನ ನಡೆಸ್ಕೊಂಡಿದೆ. ದಿಸ್ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025 ಏನು ತಯಾರಿಯನ್ನ ನಡೆಸಿದೆ ಗವರ್ಮೆಂಟ್, ವಿಚ್ ಇಸ್ ಅ ಸಿಗ್ನಿಫಿಕೆಂಟ್ ಮೂವ್ ಇನ್ ದ ಸ್ಪೋರ್ಟ್ಸ್ ರೀಜನ್. ಬಿಕಾಸ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಇರುವಂತಹ ಬಾಡೀಸ್ ಗಳನ್ನ ರಿಫಾರ್ಮ್ ಮಾಡೋದಕ್ಕೆ ಅಥವಾ ಹೊಸದಾದಂತಹ ಸ್ಟ್ರಕ್ಚರ್ ಅನ್ನ ತಗೊಂಡ್ಬರೋದಕ್ಕೋಸ್ಕರ ಪಾರ್ಲಿಮೆಂಟ್ ಅಥವಾ ಗವರ್ಮೆಂಟ್ ಈ ಒಂದು ಬಿಲ್ ಅನ್ನ ತಗೊಂಡ್ಬರ್ಬೇಕು ಮಾನ್ಸೂನ್ ಸೆಷನ್ ಅಲ್ಲಿ ಅಂತ ತಯಾರಿಯನ್ನ ನಡೆಸ್ಕೊಂಡಿದೆ. ದಿಸ್ ಬಿಲ್ ಏಮ್ ಟು ಪ್ರಮೋಟ್ ಅಥ್ಲೆಟ್ ಸೆಂಟ್ರಿಕ್ ಪಾಲಿಸೀಸ್ ಅಂಡ್ ಆಲ್ಸೋ ಫೆಡರೇಷನ್ಗೆ ಫೇರ್ ಅಂಡ್ ಟೈಮ್ಲಿ ಎಲೆಕ್ಷನ್ಸ್ ಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ಸ್ ನ ಬೇಗ ಬೇಗ ತಗೊಂಡ್ಬರ್ಬೇಕು ಅಂತ ಹೇಳಿ. ಅಂಡ್ ಆಲ್ಸೋ ಇಟ್ ಏಮ್ಸ್ ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್. ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ NSF ಇಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ತರಬೇಕು. ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ, ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ BCCI ಈಗ ಒಂದು ಆಟೋನಮಸ್ ಬಾಡಿ ಆಗಿದೆ ಅಲ್ಲ, ಅದನ್ನು ಕೂಡ ರಿಫಾರ್ಮ್ ಮಾಡಬೇಕು. ಅದನ್ನು ಕೂಡ ಒಂದು ಆರ್ಗನೈಸೇಷನ್, ಗವರ್ಮೆಂಟ್ ಆರ್ಗನೈಸೇಷನ್ ಅಂಡರ್ ಅಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಡಿಸೈಡ್ ಮಾಡಿ ಈ ಒಂದು ಮೂವ್ ನ ತಗೊಂಡ್ಬಂದಿದೆ. ವಿಚ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಮೂವ್ ಬಿಕಾಸ್ ಇದರಿಂದ ಕಂಪ್ಲೀಟ್ ಸ್ಪೋರ್ಟ್ಸ್ ರಿಫಾರ್ಮ್ ಆಗ್ತದೆ. ಅದಕ್ಕೋಸ್ಕರ ಈಗ ಅಟ್ ಪ್ರೆಸೆಂಟ್ ಈ ಬಿಲ್ ಅನ್ನ ಯಾವ ರೀತಿಯಲ್ಲಿ ಸ್ಪೆಸಿಫಿಕ್ ರಿಫಾರ್ಮೇಶನ್ ಮಾಡ್ಲಿಕ್ಕೆ ತಗೊಬಂದಿದ್ದಾರೆ ಅಂತ ಹೇಳಿದ್ರೆ 300 ಲೀಗಲ್ ಕೇಸಸ್ ಇನ್ನೂ ಕೂಡ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಹತ್ರ ಹಾಗೆ ಇದೆ, ಸಾಲ್ವ್ ಆಗುತ್ತೆ. ಸೊ ಅದನ್ನ ಸಾಲ್ವ್ ಮಾಡೋದು ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಸ್ಟೆಪ್ಸ್ ನ ತಗೊಬಂದಿದ್ದಾರೆ ಅಂತ ಫರ್ದರ್ ಸ್ಲೈಡ್ಸ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್, ಇದನ್ನ ಲೀಗಲ್ ಡಿಸ್ಪ್ಯೂಟ್ ನ ಕವರ್ ಮಾಡೋದಕ್ಕೋಸ್ಕರ ತಗೊಂಡ್ಬರ್ಬೇಕು, ರಿಫಾರ್ಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತರಲಾಗಿದೆ. ನಂತರ ಇದರ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಗವರ್ಮೆಂಟ್ ರೋಲ್ ನ ತಗೊಂಡ್ಬಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮತ್ತೆ ಫೆಸಿಲಿಟೇಟರ್ ಆಗಿ ಗವರ್ಮೆಂಟ್ ಕಂಟ್ರೋಲರ್ ಮತ್ತೆ ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ಬೇಕು ಅಂತ. ಹಾಗೆಯೇ 2036ಕ್ಕೆ ಭಾರತ ಒಲಿಂಪಿಕ್ ಮತ್ತೆ ಲಾ ಒಲಿಂಪಿಕ್ 2028ನ ಏನ್ ಆರ್ಗನೈಸ್ ಮಾಡ್ಬೇಕಂತ ಅಂತಿದೆ. ಅದ್ರಿಂದ ಈ ಒಂದು ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಮೂವ್ ಅಂತ ಹೇಳ್ಬೋದಾಗತ್ತೆ. ಸೊ ವಾಟ್ ಆರ್ ಆಲ್ ದ ಕೀ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಬಿಲ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಇಟ್ ಏಮ್ ಟು ಎಸ್ಟಾಬ್ಲಿಷ್ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್. ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ ನ ತಗೊಂಡ್ಬರ್ತಾ ಇದೆ. ಸೊ ಏನು ಈ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಅಂತ ಹೇಳಿದ್ರೆ ಈ ಬೋರ್ಡ್ ನ ಮೂಲಕ ಅಥ್ಲೆಟ್ಸ್ ಗಳ ವೆಲ್ಫೇರ್, ಈ ಬೋರ್ಡಿನ ಮೂಲಕ ಅಥ್ಲೆಟ್ಸ್ ಗಳ ವೆಲ್ಫೇರ್ ಸ್ಟ್ಯಾಂಡರ್ಡ್ಸ್ ನ ಮಾನಿಟರ್ ಮಾಡೋಕೆ ಹೆಲ್ಪ್ ಆಗತ್ತೆ. ಯಾವುದು? ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್. ಅಂಡ್ ಇದು ಅಥ್ಲೆಟ್ಸ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ಯಾರಿದ್ದಾರೆ ಅಲ್ವಾ ಅವರ ಆಕ್ಟಿವಿಟೀಸ್ ಗಳನ್ನ ನೋಡೋದಕ್ಕಿರುವಂತಹ ವಾಚ್ ಡಾಗ್ ಆಗಿದೆ. ಎಥಿಕಲ್ ಫಂಕ್ಷನ್ಸ್ ಗಳನ್ನ ಮೇಂಟೈನ್ ಮಾಡ್ತಿದಾರೋ ಇಲ್ಲೋ ಅಂತ ನೋಡುವಂತಹ ಒಂದು ವಾಚ್ ಡಾಗು ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಆಗಿರುತ್ತೆ. ಫೇರ್ ಅಂಡ್ ರೆಗ್ಯುಲರ್ ಎಲೆಕ್ಷನ್ ನ ಕಂಡಕ್ಟ್ ಮಾಡೋದಕ್ಕೂ ಕೂಡ ಈ ಬಾಡಿ ಹೆಲ್ಪ್ ಮಾಡುತ್ತೆ. ಈ ಬೋರ್ಡ್ ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ ಚೈರ್ ಪರ್ಸನ್ ಇರ್ತಾರೆ ಮತ್ತೆ ಮೆಂಬರ್ಸ್ ಇರ್ತಾರೆ. ಸೊ ಹೂ ಇಸ್ ಅಪಾಯಿಂಟೆಡ್ ದೀಸ್ ಟೂ ಪೀಪಲ್ಸ್ ಅಂತ ಹೇಳಿದ್ರೆ ಗವರ್ಮೆಂಟ್ ವಿಲ್ ಅಪಾಯಿಂಟ್. ಇಟ್ ವಿಲ್ ಆಕ್ಟ್ ಆಸ್ ಅ ವಾಚ್ ಡಾಗ್ ಫಾರ್ ಎಥಿಕಲ್ ಫಂಕ್ಷನಿಂಗ್ ಆಫ್ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಇದು ಪ್ರಾವಿಷನ್ ಏನು ಅಂತ ಹೇಳಿದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್. ಈಗ ನಮ್ಗೆ ಎನ್ವಿರಾನ್ಮೆಂಟಲ್ ಟ್ರಿಬ್ಯುನಲ್ ಇದೆ ಅಲ್ವಾ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳ್ಬಿಟ್ಟು. ಏನ್ ಮಾಡ್ತೀವಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಅಂತ ಹೇಳಿದ್ರೆ ಯಾವ್ದೆಲ್ಲ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೇಸಸ್ ಇದೆ ಅದನ್ನ ಸಾಲ್ವ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಅಂಡ್ ಆಲ್ಸೋ ಯಾವ್ದಾದ್ರು ಎಥಿಕಲಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ NGT ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಡಿಸಿಷನ್ಸ್ ನ ತಗೊಳುತ್ತೆ. ಅದೇ ರೀತಿ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ಯಾವುದೇ ರೀತಿಯಾದಂತಹ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಇಲ್ಲ. ಕೇಸಸ್ ಬಂದ್ಬಿಟ್ಟು ಸಪರೇಟ್ ಆಗಿ ರನ್ ಆಗತ್ತೆ. ಅದಕ್ಕೋಸ್ಕರ ಗವರ್ಮೆಂಟ್ ಏನ್ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅನ್ನ ತಗೊಂಡ್ಬರ್ತದೆ. ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ನ ಮೂಲಕ ಸ್ಪೋರ್ಟ್ಸ್ ಎಕೋಸಿಸ್ಟಮ್ ಅಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ ಗಳನ್ನ ಲೀಗಲಿ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಈ ಸ್ಲೈಡ್ಸ್ ಅಲ್ಲಿ ನಾವು ನೋಡ್ಕೊಂಡ್ವಿ ಆಲ್ಮೋಸ್ಟ್ 300 ಲೀಗಲ್ ಕೇಸಸ್ ಇನ್ನು ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು.
ಸೊ ಈ ರೀತಿಯಾದಂತಹ ಕೇಸಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಹೆಲ್ಪ್ ಮಾಡುತ್ತೆ. ಸೊ ಈ ಟ್ರಿಬ್ಯುನಲ್ ಅಲ್ಲಿ ಯಾರು ಹೆಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅಥವಾ ಯಾರು ಚೇರ್ ಪರ್ಸನ್ ಆಗಿರ್ತಾರೆ, ಈ ಟ್ರಿಬ್ಯುನಲ್ ಯಾರಿಂದ ರನ್ ಆಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್, ಎಸ್ಪೆಷಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ನ ಹೆಡ್ ಆಗಿರ್ತಾರೆ, ರಿಟೈರ್ಡ್ ಅಥವಾ ಸರ್ವಿಂಗ್ ಜಡ್ಜ್. ಡಿಸ್ಪ್ಯೂಟ್ ರಿಲೇಟೆಡ್ ಟು ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಗೆ ಯಾವ್ದೆಲ್ಲ ಪವರ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಡಿಸ್ಪ್ಯೂಟ್ ರಿಲೇಟೆಡ್ ಟು ಎಲೆಕ್ಷನ್ ಅಂದ್ರೆ ಸ್ಪೋರ್ಟ್ಸ್ ಫೆಡರೇಷನ್ ಅಲ್ಲಿ ಎಲೆಕ್ಷನ್ ಆಗುತ್ತೆ ಅಲ್ಲ, ಅದ್ರದ್ದು ಡಿಸ್ಪ್ಯೂಟ್ ಏನೇನಿದೆ ಅದನ್ನ ಸಾಲ್ವ್ ಮಾಡೋದು ಕೂಡ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಆಗುತ್ತೆ. ನೆಕ್ಸ್ಟ್ ಅವರನ್ನ ಸೆಲೆಕ್ಷನ್ ಅಲ್ಲಿ ಏನಾದ್ರು ಡಿಸ್ಪ್ಯೂಟ್ ಆಗಿದ್ರೆ ಅದು. ನಂತರ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ನ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಗಳನ್ನ ಕೂಡ ರಿಸಾಲ್ವ್ ಮಾಡೋದು ಕೂಡ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಗೆ ಕೊಡ್ಲಾಗ್ತಿದೆ ಈ ಒಂದು ಬಿಲ್ಲಿನ ಮೂಲಕ. ಸೊ ಈ ಕೇಸಸ್ ಎಲ್ಲ ಸಾಲ್ವ್ ಆಗ್ತಿರುತ್ತಲ್ವಾ, ಸಾಲ್ವ್ ಆಗುವಾಗ ನಮ್ಗೇನಾದ್ರೂ ಆ ಕೇಸ್ ಸ್ಯಾಟಿಸ್ಫೈ ಆಗಿಲ್ಲ, ಅವಾಗ ಯಾರ ಹತ್ರ ಅಪೀಲ್ ಅನ್ನ ತಗೊಂಡ್ಬೋದ್ಬೋದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹತ್ರ ಅಪೀಲ್ ಅನ್ನ ತಗೊಂಡ್ ಹೋಗ್ಬೋದ. ಅಪೀಲ್ ನ ತಗೊಂಡ್ ಹೋಗೋದು ಸುಪ್ರೀಂ ಕೋರ್ಟ್ ಹತ್ರ, ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್, ನಾಟ್ ಟು ದ ಹೈಕೋರ್ಟ್. ಸೊ ಇಲ್ಲಿ ಅಪೀಲ್ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹತ್ರ ಇರುತ್ತೆ. ಸೊ ಯಾವ್ದೆಲ್ಲ ಕೇಸಸ್ ಅನ್ನ ಈ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಯಾವ್ದೆಲ್ಲ ಕೇಸಸ್ ಅಂತ ಹೇಳಿದ್ರೆ ಒಲಿಂಪಿಕ್ಸ್ ಆಗಿರ್ಬೋದು, ಏಷಿಯನ್, ಕಾಮನ್ವೆಲ್ತ್ ಗೇಮ್ಸ್ ಈ ತರದೆಲ್ಲ ನಡೀತಿರುತ್ತಲ್ವಾ, ಆ ಗೇಮ್ಸ್ ಗಳು ನಡೆಯುವಾಗ ಅರೈಸ್ ಆಗುವಂತಹ ಪ್ರಾಬ್ಲಮ್ಸ್ ಗಳನ್ನ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಸಾಲ್ವ್ ಮಾಡಲ್ಲ. ನಂತರ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ರಿಲೇಟೆಡ್ ಮ್ಯಾಟರ್ಸ್ ನ ಕೂಡ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಲೋ ಮಾಡಲ್ಲ. ಅಂಡ್ ಅಂದ್ರೆ ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಜುರಿಸ್ಟಿಕ್ಷನ್ ಅಲ್ಲಿ ಇದು ಬರೋದಿಲ್ಲ. ಆಂಟಿ ಡೋಪಿಂಗ್ ಕೇಸಸ್ ಆಗಿರ್ಬೋದು, ಎಕ್ಸಾಂಪಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಗಳು ಡ್ರಗ್ಸ್ ತಗೊಂಡಿರೋದು, ಈ ತರದೆಲ್ಲ ಕೇಸಸ್ ನಡೀತಿರುತ್ತೆ ಅಲ್ವಾ. ಸೊ ಆ ಆಂಟಿ ಡೋಪಿಂಗ್ ಕೇಸಸ್ ಗಳು ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಂಡರ್ ಅಲ್ಲಿ ಬರಲ್ಲ, ಬಿಕಾಸ್ ಈ ಆಂಟಿ ಡೋಪಿಂಗ್ ಕೇಸಸ್ ಗಳು ಬಂದ್ಬಿಟ್ಟು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಇದೆ, ಅದ್ರ ಅಂಡರ್ ಅಲ್ಲಿ ರನ್ ಆಗತ್ತೆ. ಸೊ ಹಾಗಾಗಿ ಈ ಮೂರು ಏನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಇದೆಲ್ಲ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ನ ಜುರಿಸ್ಟಿಕ್ಷನ್ ಇಂದ ಹೊರಗಡೆ ಇರುತ್ತೆ. ಸೊ ಯಾವ್ದೆಲ್ಲ ಜುರಿಸ್ಟಿಕ್ಷನ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್, ಎಲೆಕ್ಷನ್ ಅಂಡ್ ಗವರ್ನೆನ್ಸ್ ಅಂಡ್ ಆಲ್ಸೋ ಆ ಮ್ಯಾನೇಜ್ಮೆಂಟ್, ಅಥ್ಲೆಟ್ ಸೆಲೆಕ್ಷನ್ ಪ್ರೋಸೆಸ್, ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್, ಇದೆಷ್ಟು ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಂಡರ್ ಅಲ್ಲಿ ಬರುವಂತಹ ಕೇಸಸ್ ಆಗಿದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇಸ್ ಇನ್ಕ್ಲೂಷನ್ ಆಫ್ ಬಿಸಿಸಿಐ. ಏನ್ ಕ್ರಿಕೆಟ್ ಅನ್ನ ಫುಲ್ ಕಂಡಕ್ಟ್ ಮಾಡ್ತಿರೋದು ಬಿಸಿಸಿಐ, ಕರೆಕ್ಟ್ ಅಲ್ವಾ. ಈಗ ಬಿಸಿಸಿಐ ಏನ್ ಅಟಾನಮಸ್ ಬಾಡಿ ಆಗಿದೆ ಅದನ್ನ ಈ ಒಂದು ಬಿಲ್ಲಿನ ಅಂಡರ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಗವರ್ಮೆಂಟ್ ಅಂಡರ್ ಅಲ್ಲಿ ತರಬೇಕು ಬಿಸಿಸಿಐ ನ ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ತನಕ ಬಿಸಿಸಿಐ ಅಟಾನಮಸ್ ಬಾಡಿ ಆಗಿ ವರ್ಕ್ ಮಾಡ್ತಿತ್ತು. ಸೊ ಅಟಾನಮಸ್ ಬಾಡಿ ಅಂತ ಹೇಳಿದ್ರೆ ಯಾವ್ದ್ರ ಅಂಡರ್ ಅಲ್ಲಿ ಇದಕ್ಕೆ ಅಟಾನಮಸ್ ಬಾಡಿ ಅಂತ ಹೇಳಿದ್ರೆ ತಮಿಳ್ನಾಡು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1975 ಇದ್ರ ಅಂಡರ್ ಅಲ್ಲಿ ಈ ಬಾಡಿ ವರ್ಕ್ ಆಗ್ತಿತ್ತಲ್ವಾ ಬಿಸಿಸಿಐ. ಈಗ ಈ ಬಿಲ್ಲಿನ ಅಂಡರ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಳ್ಳಲಾಗಿದೆ. ಅಫಿಷಿಯಲಿ ಬಿಸಿಸಿಐ ನ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಅಂಡರ್ ಅಲ್ಲಿ ನಾವು ರೆಕಗ್ನೈಸ್ ಮಾಡಿರ್ಲಿಲ್ಲ, ಇಲ್ಲಿ ತನಕ ಗವರ್ಮೆಂಟ್ ರೆಕಗ್ನೈಸ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಈ ಬಿಲ್ಲು ಆಕ್ಟ್ ಆದ್ಮೇಲೆ, ಅಂದ್ರೆ ಬಿಲ್ಲು ಪ್ರೆಸಿಡೆಂಟ್ ಅವರ ಅಸೆಂಟ್ ಅನ್ನ ತಗೊಂಡ್ಮೇಲೆ ಆಕ್ಟ್ ಆಗುತ್ತೆ ಅಲ್ವಾ, ಆಕ್ಟ್ ಆದ್ಮೇಲೆ ಬಿಸಿಸಿಐ ನೀಡ್ ಟು ಟೇಕ್ ರೆಕಗ್ನಿಷನ್ ಫ್ರಮ್ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್. ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಅಂಡ್ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಅನ್ನ ತಗೊಂಡ್ಬರ್ತಿದೀವಲ್ವಾ, ಅದ್ರ ಅಂಡರ್ ಅಲ್ಲಿ ರೆಕಗ್ನೈಸ್ ನ ಮಾಡ್ಲಾಗುತ್ತೆ ಬಿಸಿಸಿಐ ನ. ಅಲಾಂಗ್ ವಿತ್ ದಟ್ ಬಿಸಿಸಿಐ ಡಿಸ್ಪ್ಯೂಟ್ ನ್ಯಾಷನಲ್ ಸ್ಪೋರ್ಟ್ಸ್ ಟ್ರಿಬ್ಯುನಲ್ ಅಂಡರ್ ಅಲ್ಲಿ ಬರುವಂತಹ ಚಾನ್ಸಸ್ ಕೂಡ ಇದೆ. ಸೊ ಆಕ್ಟ್ ಆದ್ಮೇಲೆ ಪಬ್ಲಿಕ್ ಅಕೌಂಟಬಿಲಿಟಿ ಮೇಂಟೈನ್ ಮಾಡೋಕೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ಕೂಡ ಬರುತ್ತೆ. ಅಂದ್ರೆ ಈ ಬಿಸಿಸಿಐ ಏನೆಲ್ಲ ಡಿಸಿಷನ್ ತಗೊಳುತ್ತೆ ಅದನ್ನ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂಡರ್ ಅಲ್ಲಿ ತಗೊಬಂದ್ಬಿಟ್ಟು ಇನ್ಫಾರ್ಮೇಶನ್ ನಾವು ತಗೊಳ್ಬಹುದಾಗತ್ತೆ. ಸೊ ಇದು ಬಿಸಿಸಿಐ ಕಂಟೆಕ್ಸ್ಟ್ ಮೇಲೆ ಬೇಕಾಗಿರೋದು. ಬಿಲ್ ಆಲ್ಸೋ ಇನ್ಕ್ಲೂಡ್ ಎಂಪವರಿಂಗ್ ಅಥ್ಲೆಟ್ಸ್ ಅಂಡ್ ಮೇಂಟೈನ್ ಗುಡ್ ಗವರ್ನೆನ್ಸ್. ಅಥ್ಲೆಟ್ಸ್ ಗಳನ್ನ ಎಂಪವರ್ ಮಾಡೋದು ಮತ್ತೆ ಗುಡ್ ಗವರ್ನೆನ್ಸ್ ನ ಮೇಂಟೈನ್ ಮಾಡೋದು ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್.
ಸೊ ಅದಕ್ಕೋಸ್ಕರ ಈ ಬಿಲ್ನಲ್ಲೂ ಕೂಡ ಅಥ್ಲೆಟ್ಸ್ ಗಳನ್ನ ಎಂಪವರ್ ಮಾಡುದು ಮತ್ತೆ ಗವರ್ನೆನ್ಸ್ ನ ನಾವು ಕಾಪಾಡ್ಕೊಳ್ಳೋದು ಈ ಬಿಲ್ ನಲ್ಲಿ ತಗೊಂಡ್ಬರ್ಲಾಗಿದೆ. ಸೊ ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಅಂತ ನೋಡೋಣ. ಇಟ್ ಫೋಕಸ್ ಆನ್ ಅಥ್ಲೆಟ್ ಸೆಂಟ್ರಿಕ್ ರಿಫಾರ್ಮ್ಸ್. ಅಥ್ಲೆಟ್ಸ್ ಗಳಿಗೆ ಬೇಕಾಗಿರುವಂತಹ ರಿಫಾರ್ಮ್ಸ್ ಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತರಲಾಗಿದೆ. ಅಂಡ್ ಆಲ್ಸೋ ಅಥ್ಲೆಟ್ಸ್ ಗಳಿಗೆ ಕೊಟ್ಟಿರುವಂತಹ ರೈಟ್ಸ್ ನ ಸೇಫ್ ಗಾರ್ಡ್ ಮಾಡೋದು ಕೂಡ ಈ ಬಿಲ್ ಅಲ್ಲಿ ತಗೊಂಡ್ಬರಲಾಗಿದೆ. ಎನ್ಶೂರಿಂಗ್ ಟೈಮ್ಲಿ ಅಂಡ್ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್. ಅಥ್ಲೆಟ್ಸ್ ಗಳನ್ನ ಸೆಲೆಕ್ಷನ್ ಮಾಡುವಾಗ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಡ್ ಟೈಮ್ಲಿ ಸೆಲೆಕ್ಷನ್ ನ ಮಾಡ್ಬೇಕು. ಅಂಡ್ ಡೋಪಿಂಗ್ ಆಗಿರ್ಬೋದು ಅಥವಾ ಅನ್ಎಥಿಕಲ್ ಪ್ರಾಕ್ಟೀಸಸ್ ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಂಪವರಿಂಗ್ ಅಥ್ಲೆಟ್ಸ್ ಅಂಡ್ ಎನ್ಶೂರಿಂಗ್ ಗುಡ್ ಗವರ್ನೆನ್ಸ್ ನ ಕೀ ಪ್ರೊವಿಷನ್ ನ ತಗೊಂಡ್ಬರಲಾಗಿದೆ. ಅಷ್ಟೇ ಅಲ್ಲ, ಈಗ ಏನು ಬೋರ್ಡ್ ಅನ್ನ ತಗೊಂಡ್ಬರ್ತಾ ಇದೀವಿ, ದಟ್ ಹ್ಯಾಸ್ ಟು ಅಲೈನ್ ವಿತ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಅಂಡ್ ಈಗ ಏನು ಅಪ್ಪರ್ ಏಜ್ ನ ತಗೊಂಡ್ಬಂದಿದೀವಿ ಅಥ್ಲೆಟ್ಸ್ ಅವ್ರದನ್ನ 70 ಇಂದ 75 ಗೆ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಬಿಲ್ ಅಲ್ಲಿ ಪ್ರಪೋಸಲ್ ನ ಇಟ್ಟಿದ್ದಾರೆ. ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯನ್ಸ್ ಅಡ್ಮಿನಿಸ್ಟ್ರೇಟರ್ ಟು ಕಂಟಿನ್ಯೂ ಇಫ್ ಪರ್ಮಿಟೆಡ್ ಬೈ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. ಅವ್ರ ಏಜ್ ಮೇಲೆ ಅಂದ್ರೆ ಅವರ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದಕ್ಕೆ ಮ್ಯಾಚ್ ಆಗ್ತದೆ ಅಂತ ಹೇಳಿದ್ರೆ 70 ಇಂದ 75 ತನಕ ಏಜ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಬಿಲ್ ನ ಮೂಲಕ ತರಲಾಗಿದೆ. ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025 ಏನೆಲ್ಲ ಕ್ರಿಯೇಟ್ ಮಾಡುತ್ತೆ, ಕನ್ಕ್ಲೂಡ್ ಯಾವ ತರ ಮಾಡಬಹುದು ಅಂತ ಹೇಳಿದ್ರೆ, ಮಾಡರ್ನ್ ಟ್ರಾನ್ಸ್ಪರೆನ್ಸಿ ಅಂಡ್ ಎಫಿಷಿಯಂಟ್ ಸ್ಪೋರ್ಟ್ಸ್ ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಮ್ಮ ಸ್ಪೋರ್ಟ್ಸ್ ಎಕೋಸಿಸ್ಟಮ್ ಕಂಪ್ಲೀಟ್ ರಿಫಾರ್ಮ್ ಆಗುವಂತಹ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ಸ್ಪೋರ್ಟ್ಸ್ ಬೋರ್ಡ್ ನ ಹೊಸದಾಗಿ ತಗೋಬರ್ತಾ ಇದ್ದಾರೆ. ಡಿಸ್ಪ್ಯೂಟ್ ರೆಸಲ್ಯೂಷನ್ ಫಾಸ್ಟ್ ಆಗಿ ನಡೆಯುತ್ತೆ. ಹಾಗೆಯೇ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಕಡೆ ಗಮನವನ್ನ ನೀಟಾಗಿ ಹರಿಸಬಹುದಾಗತ್ತೆ. ನೆಕ್ಸ್ಟ್ ಅಕೌಂಟಬಿಲಿಟಿ ಮತ್ತೆ ಗುಡ್ ಗವರ್ನೆನ್ಸ್ ನ ತಗೊಂಡ್ಬರ್ತಿದ್ವಿ. ಬಿಸಿಸಿಐ ಮೂಲಕ ಕರಪ್ಷನ್ಸ್ ಆಗಿರ್ಬೋದು, ಬಿಸಿಸಿಐ ಅಲ್ಲಿ ಹೆಚ್ಚಿನ ಕರಪ್ಷನ್ ನಡೀತಿತ್ತು ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ನೋಡಿರ್ತೀವಿ. ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಮತ್ತೆ ಬಿಸಿಸಿಐ ನ ಗವರ್ಮೆಂಟ್ ಅಂಡರ್ ಅಲ್ಲಿ ತಗೋಬರೋದಕ್ಕೆ ಮತ್ತೆ ಬಿಸಿಸಿಐ ನ ವಾಚ್ ಡಾಗ್ ಆಗಿ ನೋಡೋದಕ್ಕೋಸ್ಕರ ಒಂದು ಬೋರ್ಡ್ ನ ಕ್ರಿಯೇಟ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಬಿಲ್ ಗೆ ಇದೆ. ನಂತರ ಎಂಪವರ್ ಅಥ್ಲೆಟ್ಸ್ ಇಲ್ಲ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಇಲ್ಲ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಅಥ್ಲೆಟ್ಸ್ ಗಳನ್ನ ಎಂಪವರ್ ಮಾಡಕ್ಕೆ ಈ ಬಿಲ್ ತುಂಬಾನೇ ಹೆಲ್ಪ್ ಆಗುತ್ತೆ. ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025 ಅಲ್ಲಿರುವಂತಹ ಕೀ ಪ್ರೊವಿಷನ್ಸ್. ನಮ್ಗೆ UPSC ಅಲ್ಲಿ ಮುಂಚೆ ಪ್ರಿಲಿಮ್ಸ್ ಅಲ್ಲಿ ಸ್ಪೋರ್ಟ್ಸ್ ಇರ್ತಿರ್ಲಿಲ್ಲ, ಬಟ್ ಇವಾಗ ಕೇಳ್ತಿರೋದ್ರಿಂದ ಈ ಬಿಲ್ ಅನ್ನ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದಿಷ್ಟು ಈ ಬಿಲ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.